ಮಕ್ಕಳೇ, ಪಾಠ 16 ಮುಳುಗದ ಸೂರ್ಯ. ಅಂಧರ ಬಾಳಿನ ಸುಂದರ ಚಂದಿರ, ಗದುಗಿನ ಗವಾಯಿ ಗಿರಿಶಿಖರ, ಬೆಟ್ಟದಾಚೆತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ. ಅಂಧರು ಅಂದರೆ ಕಣ್ಣಿಲ್ದವರು, ಕುರುಡ್ರು. ಅವರ ಬಾಳಿನ ಸುಂದರ ಚಂದಿರ, ಅವನ ಬಾಳಿಗೆ ಸುಂದರವಾದ ಚಂದಿರ ಯಾರು? ಗದುಗಿನ ಗವಾಯಿ ಗಿರಿಶಿಖರ. ಗದುಗಿನ ಗವಾಯಿಯವರಾದ ಇವರು ಸುಂದರ ಬಾಳಿನ ಚಂದಿರ. ಯಾರು ಸುಂದರ ಬಾಳಿನ ಚಂದಿರ? ಅಂಧರ ಬಾಳಿನ ಸುಂದರ ಚಂದಿರ ಅಂತ ಹೇಳ್ತಾರೆ. ಬೆಟ್ಟದಾಚೆತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ. ಬೆಟ್ಟ ಅಂದರೆ ಎಷ್ಟು ಎತ್ತರ ಇರುತ್ತಲ್ಲ, ಅದಕ್ಕಿಂತ ಮೀರಿ ಬೆಳೆದು ನಿಂತ ಈ ಪುಟ್ಟರಾಜ ಗವಾಯಿಗಳು ಅಂತೀವರ, ಅವರು ಕವಿ ಪ್ರಭಾಕರ. ಅವನು ಪ್ರಭಾಕರ ಅಂದರೆ ಸೂರ್ಯ ಯಾವಾಗಲೂ ಹೆಂಗೆ ಬೆಳಕು ಹೊಳಿತಾ ಇರ್ತಾನೋ ಅದೇ ಥರ ಇವರು ಪಾಂಡಿತ್ಯ ಹೊಳಿತಾ ಇರುತ್ತೆ. ಅದಕ್ಕೆ ಕವಿ ಪ್ರಭಾಕರ ಅಂತ ಹೇಳ್ತಾ ಇದ್ದಾರೆ. ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ, ಇರದೇ ಇದ್ದರು ಇದ್ದಂತಿಹರು ಸಾಧಕರಾಗಿ ಕೆಲವು ಜನ. ಕಣ್ಣುಗಳಿದ್ದು ಇಲ್ಲದ ಹಾಗೆ, ನಮಗೆಲ್ಲರಿಗೂ ಕಣ್ಣು ಕಾಣ್ತಾ ಇರುತ್ತೆ, ಆದ್ರೂ ನಾವೇನು ಲೋಕ ಯಾವ ಕಡೆ ಹೋಗ್ತಾ ಇದೆ ಅದಕ್ಕೆ ನಾವೇನು ಮಾಡಬೇಕು ಅಂತ ನಮ್ಮ ಕರ್ತವ್ಯ ಮಾಡದೆ ನಾವು ಕಣ್ಣಿದ್ದು ಇಲ್ದಂಗೆ ಬದುಕ್ತಾ ಇರ್ತೀವಿ ಬಹಳ ಜನ. ಇರದೇ ಇದ್ದರು ಇದ್ದಂತಿಹರು ಸಾಧಕರಾಗಿ ಕೆಲವು ಜನ. ಅವ್ರಿಗೆ ಕಣ್ಣಿರಲ್ಲ, ಆದ್ರೂ ಕಣ್ಣಿದ್ದಂಗೆ ಎಲ್ಲ ಥರ ಕೆಲಸಗಳು, ಸಮಾಜಕ್ಕೆ ಒಳಿತಾಗೋದು, ಜನಗಳ ಉದ್ಧಾರಕ್ಕಾಗಿ ಶ್ರಮಿಸ್ತಾ ಇರ್ತಾರೆ. ಸಾಧಕ ಅಂದರೆ ಸಾಧನೆ ಮಾಡಿರ್ತಾರೆ ಅವರದ್ರಲ್ಲಿ, ಅಂಥವರು ಕೆಲವು ಜನ ಇರ್ತಾರೆ. ಕಟ್ಟಿ ಬೆಳೆಸಿತ ಹುಟ್ಟು ಹಾಕಿದ ಗಾನಯೋಗಿಯು ಸ್ವರಲೋಕ. ಕಟ್ಟಿ ಬೆಳೆಸಿದ ಏನ ಹುಟ್ಟು ಹಾಕಿದ ಅಂದರೆ ಹೊಸದಾಗಿ ಪ್ರಾರಂಭ ಮಾಡ್ದ. ಸ್ವರಲೋಕ ಅಂದರೆ ಸಂಗೀತದ ಲೋಕ. ಗಾನಯೋಗಿಯು ಸಂಗೀತ ಲೋಕನ ಪ್ರಾರಂಭ ಮಾಡ್ದ. ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ. ಯಾವ ಮಕ್ಕಳಿಗೆ? ಅಂಧರ ಮಕ್ಕಳಿಗೆ ಬಾಳಿನ ಬೆಳಕಾದರು, ಅವರಿಗೆ ಗಾನಲೋಕದ ಮಾಧುರ್ಯವನ್ನು ಉಣಿಸಿದ್ರು, ಬಹಳ ಜನರ ಗಾಯಕರನ್ನ ಹೊರತಂದರು. ಈ ಭೂಲೋಕ ಸಜ್ಜಾಯಿತು, ಸಾವಿರ ಅಂಧ ಮಕ್ಕಳಿಗೆ ಈ ಭೂಲೋಕ ಸ್ವರಲೋಕವಾಗಿ ಸಜ್ಜಾಯಿತು ಅಂದರೆ ಪ್ರಾರಂಭ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬರೆದರು ನಾಟಕ ಪುರಾಣ ಚರಿತೆ, ಅಳೆಯಲಿಕ್ಕಾಗದು ಪಾಂಡಿತ್ಯ. ಈ ಕವಿಗಳು ಪುಟ್ಟರಾಜ ಗವಾಯಿಗಳು ಏನು ಬರೆದ್ರು? ನಾಟಕ ಬರೆದ್ರು. ಪುರಾಣ ಅಂದರೆ ದೇವತೆ ಕಥೆಗಳನ್ನು, ಹಳೆಯ ಕಥೆಗಳನ್ನು ನಮಗೆ ಚರಿತ್ರೆನ ತಿಳಿಸ್ಕೊಟ್ರು. ಅಳೆಯಲಿಕ್ಕಾಗದು ಪಾಂಡಿತ್ಯ. ಪಾಂಡಿತ್ಯ ಅಂದರೆ ಆಳವಾದ ಅಧ್ಯಯನ ಮಾಡಿರ್ತಾರೆ, ಎಲ್ಲದರಲ್ಲೂ ಪ್ರಾವೀಣ್ಯತೆ ಸಾಧಿಸಿರ್ತಾರೆ. ಅದನ್ನು ನಾವು ಅವ್ರಿಗೆ ಎಷ್ಟಿದೆ ಅವರ ಬುದ್ಧಿಮತ್ತೆ ಅಂತ ನಮಗೆ ಅಳೆಯೋಕ್ಕಾಗದೇ ಇಲ್ಲ. ಸೂಸುತ್ತಿರುವುದು ಎಲ್ಲೆಡೆ ಸೌರಭ ಇವರದೇ ಆದ ಸಾಹಿತ್ಯ. ಅವರ ಸಾಹಿತ್ಯ ಸೌರಭ ಅಂದರೆ ಅವರ ಪರಿಮಳ ಎಲ್ಲ ಕಡೆ ಸೂಸುತ್ತೆ ಅಂದರೆ ಹರಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಕ್ಕಿಗಳುಲಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ. ರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ಧರೆಯೊಳಗೆ. ಹಕ್ಕಿಗಳುಲಿದವು ನಲಿದವು ಒಡನೆ. ಹಕ್ಕಿಗಳು ಉಲಿದವು ಅಂದರೆ ಹಿಂಪಾಗಿ ಹಾಡ್ತಾ ಇರ್ತವೆ, ಖುಷಿಯಿಂದ ಹಾರಾಡ್ತಾ ಇರ್ತವೆ. ಕಿನ್ನರಿ ನುಡಿಸಲು ತನ್ನೊಳಗೆ. ಕಿನ್ನರಿ ಅಂದರೆ ಒಂದು ಬಗೆಯ ತಂತಿವಾದ್ಯ. ಅದನ್ನು ಹಕ್ಕಿಗಳು ಹಾರಿದರೆ ನಲಿದ್ರೆ ಅದು ಒಂದು ತಂತಿವಾದ್ಯ ನುಡಿಸ್ದಂಗಾಗುತ್ತೆ ತನ್ನಿಗೆ ತಾನೇ. ರಾಜಿ ಕವಿ ಮಹಾರಾಜ ಮುಳುಗದ ಸೂರ್ಯ ಧರೆಯೊಳಗೆ. ರಾಜರಿಗೆ ರಾಜ, ಕವಿ ಮಹಾರಾಜ. ಮುಳುಗದ ಸೂರ್ಯ ಅಂದರೆ ಸೂರ್ಯ ನಮಗೆ ಬೆಳಗ್ಗೆ ಹುಟ್ಟುತ್ತಾನೆ, ಸಾಯಂಕಾಲ ಮುಳುಗ್ತಾನೆ, ಆದರೆ ಈ ಸೂರ್ಯ ಮುಳುಗದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಳುಗದ ಸೂರ್ಯ ಅಂದರೆ ಅವರು ಮರಣ ಹೊಂದಿದರೂ ಸಹ ಅವರು ಮಾಡಿದ ಕಾರ್ಯದಿಂದ ಜನಮನದಲ್ಲಿ ಉಳಿಯೋ ವ್ಯಕ್ತಿ ಆಗಿದ್ದಾರೆ ಇವರು ಅಂತ ಹೇಳಿ ಈ ಪದ್ಯದ ರೂಪದಲ್ಲಿ ನಮಗೆ ಪುಟ್ಟರಾಜ ಗವಾಯಿಗಳ ಬಗ್ಗೆ ತಿಳಿಸ್ಕೊಟ್ಟವ್ರು ಯಾರು? ಹಾಗೂ ಸಿದ್ದಾಪುರ. ನಾವು ಇಂಥದ್ದೇ ಮಹಾನ್ ವ್ಯಕ್ತಿಗಳನ್ನು, ಜೀವನ ಚರಿತ್ರೆನ, ಅವರ ಏನು ಮಾಡಿದಾರ ಕೆಲಸಗಳನ್ನು ನಾವು ತಿಳ್ಕೋಬೇಕು.